ನಮಸ್ಕಾರ ರೀ ಎಲ್ರಿಗೂ. ಇವತ್ತ ಬಹಳ ವಿಶೇಷ ದಿನ ರೀ, ದೀಪ ಅಮಾವಾಸ್ಯೆ. ಈ ದಿನದ ಮಹತ್ವ ಮತ್ತು ದೀಪ ಪೂಜೆಯ ವಿಧಾನವನ್ನ ಈ ವಿಡಿಯೋದಾಗ ಸಂಪೂರ್ಣವಾಗಿ ನೋಡೋಣಂತ್ರಿ. ದೀಪ ಹಚ್ಚುವುದು ಅಂದ್ರ ಅಂಧಕಾರವನ್ನ ತಡೆಯದ ಬೆಳಕಿನ ದಾರಿಯ ಒಳಗ ನಡೆಯುವ ಸಂಕೇತ ರೀ. ನಾಗರ ಅಮಾವಾಸ್ಯೆಗ ದೀಪ ಅಮಾವಾಸ್ಯೆ ಅಂತಾನೂ ಕರೀತಾರೆ. ಈ ದಿನ ದೇವರಿಗೆ ಮನೆಯ ದೀಪಗಳಿಗೆ ವಿಶೇಷ ಪೂಜೆ ಮಾಡ್ತಾರ್ರಿ. ಇದ ಶಕ್ತಿ ಆರಾಧನೆಯ ದಿನ ರೀ. ದುರಿತಗಳನ್ನು ನಾಶ ಮಾಡುತ್ತಾರೆ, ಶುದ್ಧತೆ ಮತ್ತು ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಮಾಡುವಂತ ಪೂಜೆ ರೀ. ಇನ್ನ ಪೂಜೆ ಮಾಡಕ್ ಏನೇನ್ ಬೇಕಪ್ಪ ಅಂತಂದ್ರ 5, 11 ಅಥವಾ 21 ದೀಪಗಳು ಬೇಕ್ರಿ. ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ಮಣ್ಣಿನ ದೀಪ ಇದ್ರೂ ನಡೆಯುತ್ತರಿ. ಹತ್ತಿ ವಾಟಿ, ನೇಯ ಅಥವಾ ಎಣ್ಣೆ, ಕುಂಕುಮ, ಚಂದನ, ಅಕ್ಷತೆ, ಹೂವ, ತೆಂಗಿನಕಾಯಿ, ಬಾಳೆಹಣ್ಣ, ಅಗರಬತ್ತಿ, ಧೂಪ, ಕರ್ಪೂರ ಇವೆಲ್ಲ ಬೇಕಾಗುತ್ತಾರೆ. ಫಸ್ಟ್ ಎಲ್ಲಾ ದೀಪಗಳನ್ನ ಸ್ವಚ್ಛ ಮಾಡಿ ಚಂದಂಗಿ ಒರೆಸಿಟ್ಕೊರಿ. ಆಮೇಲೆ ಅದ್ರೊಳಗ ಹತ್ತಿ ಬತ್ತಿ ಹಾಕ್ರಿ. ಆಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕಿ ದೇವ್ರ ಮುಂದೆ ಈ ರೀತಿ ಇಟ್ಕೊರಿ. ದೇವ್ರ ಮುಂದೆ ಎಲ್ಲಾ ದೀಪಗಳನ್ನ ಹಚ್ಚಿ ಪ್ರತಿ ದೀಪಕ್ಕ ಕುಂಕುಮ, ಅರಿಶಿನ, ಅಕ್ಷತೆ, ಹೂವಿನ ಅಲಂಕಾರ ಮಾಡ್ರಿ. ಮತ್ತ ಈ ಮಂತ್ರವನ್ನ ಭಕ್ತಿಯಿಂದ ಪಠಿಸ್ರಿ. ದೀಪೋ ಜಯತಿ ಶಬ್ರಹ, ದೀಪೋ ಮೇ ಹರತು ತಮಃ, ದೀಪೇನ ಸಾಧ್ಯತೆ ಸರ್ವಂ, ಸಂತತ್ಯ ದೀಪಂ ನಮಾಮ್ಯಹಂ. ಈ ಮಂತ್ರ ಪಠಿಸ್ರಿ. ಆಮೇಲೆ ಏನ್ ಮಾಡ್ರಿ, ಧೂಪ, ದೀಪ, ಕರ್ಪೂರದಿಂದ ಆರತಿ ಮಾಡಿ ದೇವರಿಗೆ ನಮನ ಮಾಡಿ ಪ್ರಾರ್ಥನೆ ಸಲ್ಲಿಸ್ರಿ. ಇನ್ನ ಈ ಪೂಜೆಯ ಮಹತ್ವ ಮತ್ತು ಪ್ರಯೋಜನಗಳು ಏನೇನಪ್ಪಾ ಅಂತಂದ್ರ, ಈ ಪೂಜೆ ಮಾಡೋದ್ರಿಂದ ಮನೆಯ ದುಷ್ಟ ಭಾವಗಳು ದೂರವಾಗ್ತಾವ್ರಿ. ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತರಿ. ದೇವಿಯ ಅನುಗ್ರಹ ಮನೆ ಮೇಲೆ ಬೀಳುತ್ತರಿ. ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ಮನೆಯೊಳಗೆ ಯಾವಾಗೂ ತುಂಬಿ ತುಳುಕುತ್ತರಿ. ಈ ಅಮಾವಾಸ್ಯೆಯ ದಿನ ಪೂಜೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ನೀವು ಪ್ರತಿ ಅಮಾವಾಸ್ಯೆಗೆ ಈ ರೀತಿ ದೀಪ ಪೂಜೆ ಮಾಡಿ ದೇವಿ ಆಶೀರ್ವಾದ ಪಡ್ಕೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಇನ್ನೂವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಶ್ರೀದೇವಿಯ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಧನ್ಯವಾದಗಳು ರೀ.